Good morning, all of student. Welcome to 10th standard social science online class. Today we will take the new lesson in history, the fourth lesson, that is opposition to British rule in Karnataka. It is one long lesson, but this year the few contents dropped from the lesson. ಇಲ್ಲಿ 5 ಪೀರಿಯಡಿನ ಈ ಒಂದು ಅಧ್ಯಾಯ ಅದನ್ನು 2 ಪೀರಿಯಡ್ಗಳಿಗೆ ಸೀಮಿತಗೊಳಿಸಿದ್ದಾರೆ. ಕೆಲವು ವಿಚಾರಗಳನ್ನು ಪಾಠ ಮಾಡೋದಕ್ಕೆ ಇಲ್ಲ, ಬದಲಾಗಿ ಅದನ್ನು ನೀವು ಪ್ರಾಜೆಕ್ಟ್ ಅಥವಾ ಆ್ಯಕ್ಟಿವಿಟೀಸಲ್ಲಿ ಮಾಡಬೇಕು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಆಂಗ್ಲೋ ಮೈಸೂರು ವಾರ್, 4 ಆಂಗ್ಲೋ ಮೈಸೂರು ವಾರ್ಸ್ were fought between the Mysore kingdom and the English. ಅದನ್ನು ನಿಮಗೆ ಪಾಠ ಮಾಡಲಿಕ್ಕಿಲ್ಲ, ಅದು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ದಾರೆ. ಆದರೆ ಪರೀಕ್ಷೆಗೆ ಅದರ ಮೇಲೆ ಕ್ವಶನ್ ಬರ್ತದೆ. ಸೊ ವಿ ವಿಲ್ ಟ್ರೈ ಟು ಲರ್ನ್ ದ ಲೆಸನ್. ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. So in this lesson you will study about the following points. Number 1, Hyder Ali and Tipu Sultan and Anglo-Mysore wars. ಅಲ್ಲಿ 4 ಆಂಗ್ಲೋ-ಮೈಸೂರು ಯುದ್ಧಗಳಿವೆ, ಅವರ ಕಾಲದಲ್ಲಿ ನಡೆದದ್ದು. ದೋಂಡಿಯಾ ವಾಗ್, ರೆಬೆಲಿಯನ್ ಆಫ್ ಅಮರಸುಳ್ಯ, ರೆಬೆಲಿಯನ್ ಆಫ್ ಹಲಗಲಿ ಬೇಡಾಸ್, ಆಂಗ್ಲೋ ದ ಇಂಡಿಯನ್ ವಾರ್ಸ್ ಅಂತ ಇದೆ, ಅದು ಆಂಗ್ಲೋ ಮೈಸೂರು ವಾರ್. ದ ರೆಬೆಲಿಯನ್ ಆಫ್ ಕಿತ್ತೂರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ ದಿಸ್ ಲೆಸನ್ ಇನ್ ಫೈನಲ್ ಎಕ್ಸಾಮಿನೇಷನ್. ಆಲ್ ಆಫ್ ಯು ಮಾರ್ಕ್ ದಿಸ್. ದ ರೆಬೆಲಿಯನ್ ಆಫ್ ಕಿತ್ತೂರ್, ದ ಕ್ವಶನ್ ವಿಲ್ ಆಸ್ಕ್ ಆನ್ ರಾಣಿ ಚೆನ್ನಮ್ಮ ಆ್ಯಂಡ್ ಸಂಗೊಳ್ಳಿ ರಾಯಣ್ಣ. ಆ್ಯಂಡ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಕ್ವಶನ್, ರೆಬೆಲಿಯನ್ ಆಫ್ ಸುರಪುರ, ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲಿ ನಡೆದ ಚಳುವಳಿಗಳು. ಅದರಲ್ಲಿ ಮೊದಲಿಗೆ ಮೈಸೂರು ಸಂಸ್ಥಾನದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ಹೇಗೆ ವಿರೋಧಿಸಿದರು ಎನ್ನುವುದು, ಅದೇ ರೀತಿ ದೋಂಡಿಯಾ ವಾಗ್ರಿಂದ ಚಳುವಳಿ, ಅಮರಸುಳ್ಯದಲ್ಲಿ ನಡೆದ ಚಳುವಳಿ, ಹಲಗಲಿ ಬೇಡರು ನಡೆಸಿದ ಚಳುವಳಿ, ಹಾಗೂ ನಾನು ಈಗಲೇ ಹೇಳಿದಾಗೆ ಆಂಗ್ಲೋ ಇಂಡಿಯನ್ ಆರ್ ಆಂಗ್ಲೋ ಮೈಸೂರು ವಾರ್ ಆ್ಯಂಡ್ ಕಿತ್ತೂರು ದಂಗೆ, ಅದರಲ್ಲಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ರೋಲ್ ಆರ್ ಪಾತ್ರ, ಆ್ಯಂಡ್ ಸುರಪುರದ ದಂಗೆ, ಇವುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದ್ರೆ. ಆದರೆ ಇಲ್ಲಿ 5 ಪೀರಿಯಡಿನ ಈ ಪಾಠವನ್ನು ಕೇವಲ 2 ಪೀರಿಯಡಿಗೆ ಸೀಮಿತಗೊಳಿಸಿದ್ದಾರೆ. ನಾವು ಡಿಟೇಲ್ ಆಗಿ ಹೋಗಲಿಕ್ಕಾಗೋಲ್ಲ, ನೀವು ನೋಡ್ಕೊಂಡಿರಬೇಕು. ಅಲ್ಲಿ ಯುದ್ಧಗಳ ಬಗ್ಗೆ ಕೇವಲ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ, ಆದರೂ ನಾವು ಅದನ್ನು ಸ್ವಲ್ಪ ಚುಟುಕಾಗಿ ನೋಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡುವ. You know, the present Karnataka was scattered among various the principalities before integration. Karnataka was integrated in 1956 on the basis of linguistic. ಅದಕ್ಕಿಂತ ಮೊದಲು ಕರ್ನಾಟಕದ ಭಾಗ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅದು ಹಂಚಿಕೆಯಾಗಿತ್ತು. ಅಪಾರ್ಟ್ ಫ್ರಮ್ ಎಸ್ಟಾಬ್ಲಿಷಿಂಗ್ ಪೊಲಿಟಿಕಲ್ ಸುಪ್ರಿಮಸಿ ಡ್ಯೂರಿಂಗ್ ದ ಲೇಟರ್ ಪಾರ್ಟ್ ಆಫ್ 18th century, the British exploited the people in agriculture and trade in order to protect their own interests. You know, the British or Europeans came to India for only the purpose of trade. Later they occupied the power of political and the economy or finance. So they exploited the people in agriculture and also in trade. These exploitation created insecurities across Karnataka. So the chances is there, question will ask in examination. Why did the people of Karnataka rose a revolt against the British, or the opposition of Karnataka against British? They give the reason ಅಂತ ಬಂದರೆ ನೀವು ಇದನ್ನು ಬರೀಬೇಕು. ಬ್ರಿಟಿಷರು ತಾವು ವ್ಯಾಪಾರದಲ್ಲಿ ಮತ್ತು ಕೃಷಿಯಲ್ಲಿ ಭಾರತೀಯರನ್ನು ಅಥವಾ ಕರ್ನಾಟಕದವರನ್ನು ಶೋಷಣೆಗೊಳಪಡಿಸಿದರು. ಈ ಶೋಷಣೆಯಿಂದ ಏನಾಯಿತು ಕೇಳಿದರೆ ಅಭದ್ರತೆ ಕಾಡಿತು ಕರ್ನಾಟಕದ ಜನರಿಗೆ. ದ ಲೋಕಲ್ ಕಿಂಗ್ ಸಫರ್ಡ್ ಇನ್ಸೆಕ್ಯೂರಿಟೀಸ್, ಸ್ಥಳೀಯ ರಾಜರು
ಅಭದ್ರತೆಗೆ ಒಳಗಾದರು. ಆಸ್ ಎ ರಿಸಲ್ಟ್ ರೆಬಿಲಿಯನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್ ಹ್ಯಾಪನ್ಡ್ ಇನ್ ಮೋಸ್ಟ್ ಆಫ್ ದ ಕರ್ನಾಟಕ. ಸೊ ರಿಮೆಂಬರ್ ಆಲ್ ಆಫ್ ಯು ದ ಮೇನ್ ರೀಸನ್ for the revolt of Karnataka against the British. So this is the answer. The British, they exploited the people of Karnataka in agriculture and trade. These exploitation create insecurities across Karnataka, and also the local kings suffered. As a result, rebellions against the British happened in most of the Karnataka. In the beginning, the Jamindars and kings battled against the British. Among them, Tipu Sultan put forth a strong opposition to the British by utilizing the strength of their Mysore kingdom. The political developments that emerged during 1761 to 1799 are very important. ಕರ್ನಾಟಕದಲ್ಲಿ ಬ್ರಿಟಿಷರ ವಿರೋಧಿ ಚಳುವಳಿ ನಡೆದದ್ದು ಹೈದರಾಲಿ ಟಿಪ್ಪು ಸುಲ್ತಾನ್ರ ಮೊದಲುಗೊಂಡು 1761ರಲ್ಲಿ ಹೈದರಾಲಿ ಮೈಸೂರಿನ ಸುಲ್ತಾನಾದ. ಆಗ ನಂತರದಲ್ಲಿ ಅವನ ಮಗ ಟಿಪ್ಪು ಸುಲ್ತಾನ್, ಇವರಿಬ್ಬರ ಅವಧಿ 1760ರಿಂದ 1799ರವರೆಗೆ. ಸೊ ಇಲ್ಲಿ 4 ಯುದ್ಧಗಳು ನಡೀತವೆ ಬ್ರಿಟಿಷರ ವಿರುದ್ಧ. ದೇರ್ ವಾಸ್ ಆನ್ ಇಂಪಾರ್ಟೆಂಟ್ ಅಪೋಸಿಷನ್ ಮೌಂಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ರಿಮೆಂಬರ್ ದ ಒನ್ ಕ್ವಶನ್ ಐ ಕಂಪ್ಲೀಟೆಡ್. ಸೊ ವಿಲ್ ಟೇಕ್ ದ ಸೈಡ್ ಹೆಡಿಂಗ್. ದ ನೆಕ್ಸ್ಟ್ ಒನ್, ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್. ದ ಹೈದರ್ ಅಲಿ ಫಾಟ್ 1.5 war. ದ ಟಿಪ್ಪು ಸುಲ್ತಾನ್ ಫಾಟ್ 2.5 war. ಅರ್ಥ ಮಾಡ್ಕೊಳ್ಳಿ, ಇದು ನಿಮಗೆ ಹೇಳಿದ್ದು, ಪುಸ್ತಕದಲ್ಲಿ ಹಾಗಿಲ್ಲ. ಹೈದರ್ ಅಲಿ ಬ್ರಿಟಿಷರ ವಿರುದ್ಧ 1.5 ಯುದ್ಧ, ಅಂದರೆ ಮೊದಲ ಆಂಗ್ಲೋ ಮೈಸೂರು ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡ್ತಾನೆ. 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುವಾಗ ಮಧ್ಯದಲ್ಲಿ ಅವನು ತೀರಿ ಹೋಗ್ತಾನೆ. ಆ ಯುದ್ಧವನ್ನು ಅವನ ಮಗ ಟಿಪ್ಪು ಸುಲ್ತಾನ್ ಕಂಟಿನ್ಯೂ ಮಾಡಿದೆ. ಅದಕ್ಕೋಸ್ಕರ ನಾನು ಹೇಳಿದೆ ಹೈದರ್ ಅಲಿ 1.5 ಯುದ್ಧ, ಇವನು 2.5 ಯುದ್ಧ, ಒಟ್ಟಿಗೆ 4 ಯುದ್ಧಗಳು ನಡೆಯುತ್ತವೆ. ಇನ್ ದ 18th century in Indian history is considered as the century of political problems. Another important question, all of you mark. 18th centuryಯನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೀತಾರೆ. ಕಾರಣ ಏನು ಕೇಳಿದರೆ, ಬಿಕಾಸ್ there are many reasons for this. The death of Aurangzeb, number 1, after the death of Aurangzeb, the Mughal emperor in 1707, he was died, was the main reason. And his death weakened the Mughal empire. The second one, as the result, the Mughal lost political control over South India. A lot of political struggles took place in Karnataka region. ನಿಮಗೆ ಗೊತ್ತಿರಲಿ, the 18th century is called the political problem century because the first reason, the death of Aurangzeb, that one created the serious problem to the Mughal empire. After his death, the Mughal empire weakened. And second one, a lot of political struggles took place in Carnatic region. Before this, the death of Chikkadevaraja Wadayar in 1704. This is the second main reason, created the various political challenges in Mysore state. His death created the problems of succession and administration. All these development clouded the politics of Mysore. ಸೊ ಇಲ್ಲಿ ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ, ದಕ್ಷಿಣದಲ್ಲಿ ಚಿಕ್ಕದೇವರಾಜ ಒಡೆಯರು ಮೈಸೂರಿನಲ್ಲಿ 1704ರಲ್ಲಿ ತೀರಿ ಹೋದಾಗ ಮೈಸೂರಿನಲ್ಲಿ ಉಂಟಾದ ರಾಜಕೀಯ ಒಂದು ಸಮಸ್ಯೆ. ಇದರಿಂದ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಆದಂಥ ಅಸ್ಥಿರತೆಯನ್ನು ನೋಡಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೀತಾರೆ. ರಿಮೆಂಬರ್, ಯು ಹ್ಯಾವ್ ಟು ರೈಟ್ 2 points about the death of Aurangzeb and about the death of Chikkadevaraja Wadayar. After the death of these 2 persons, what happened in Indian politics? So that's all. The Hyder Ali gained prominence in this scenario of uncertainty that clouded over Mysore and Carnatic region. Another question, how did Hyder Ali rise up or came into power? ಹೈದರ್ ಅಲಿ ಹೇಗೆ ಅಧಿಕಾರಕ್ಕೆ ಬಂದ, ಹೇಗೆ ಬೆಳೆದ ಅಂತ ಇನ್ನೊಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಇದನ್ನು ಬರಿಬೇಕು ನೀವು. ಈ ಜಾಯಿಂಟ್ ಮೈಸೂರು ಆರ್ಮಿ ಆ್ಯಸ್ ಆ್ಯನ್ ಆರ್ಡಿನರಿ ಸೋಲ್ಜರ್ but was known for his shrewd political moves. He was closely observing the political developments of Mysore. He came into prominence during the siege of Devanahalli and military action against Nizam of Arcot. He won the hearts of soldiers.
he became famous as a the king of Mysore. ಇದಿಷ್ಟನ್ನು ನೀವು ಬರೀಬೇಕು. ಹೈದರಾಲಿ ಬೆಳೆದಲಿಕ್ಕೆ ಅಥವಾ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾದವ ಮೈಸೂರು ಆರ್ಮಿಯನ್ನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿ ತನ್ನ ಚತುರ ಬುದ್ಧಿಯಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ರಾಜಕೀಯವನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಮೈಸೂರು ಸಂಸ್ಥಾನದ ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ. ಆರ್ಕಾಟಲ್ಲಿ ನಡೆದಂಥ ಒಂದು ಯುದ್ಧ, ಹೈದರಾಬಾದಿನ ನಿಜಾಮನ ಮೇಲೆ ನಡೆದಂಥ ಯುದ್ಧದಲ್ಲಿ ಇವನು ಪ್ರಮುಖ ಪಾತ್ರವನ್ನು ವಹಿಸಿದ. ಸೊ ಇದರಿಂದ ಅವನಿಗೆ ಸೈನಿಕರ ಒಂದು ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಸೊ ದಿಸ್ ಈಸ್ ದ ಒನ್ ಇಂಪಾರ್ಟೆಂಟ್. ದ ನೆಕ್ಸ್ಟ್ the point, he was known for his the innovation in the arms usage. 1 minute. He became the famous Nawab Hyder Ali in a short time. ಗೊತ್ತಿರಲಿ, ಇದು ಅವನು ಬೆಳೆದು ಬರಲಿಕ್ಕೆ ಕಾರಣವಾದ ಘಟನೆಗಳು. ಸೊ ದ ಸ್ಪೆಷಲ್ ಫೀಚರ್ಸ್ ಆಫ್ ಹೈದರ್ ಅಲಿ, ಅವನ ವಿಶೇಷ ಲಕ್ಷಣಗಳು ಏನು ಕೇಳಿದರೆ, ಹಿ ವಾಸ್ ನೋನ್ ಫಾರ್ ಹಿಸ್ ಇನೋವೇಷನ್ ಇನ್ ಒನ್ ಮಿನಿಟ್. I will continue.